ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಮುಂಬೈ ಇಂಡಿಯನ್ಸ್ ನಡುವಿನ ಹೈ ವೋಲ್ಟೇಜ್ ಪಂದ್ಯಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ರಿವೆಂಜ್ ರೈವಲ್ರಿಯಲ್ಲಿ ಗೆದ್ದು ಬೀಗೋಕೆ ಎರಡೂ ತಂಡಗಳು ಕೂಡ ಕಾಯ್ತಾ ಇವೆ. ಸೂಪರ್ ಸಂಡೆಯಲ್ಲಿ ಸೂಪರ್ ಡೂಪರ್ ತಂಡಗಳು ಮುಖಾಮುಖಿಯಾಗಲಿವೆ. ಆ್ಯಂಡ್ ಇಬ್ಬರು ಕೂಡ ಲಕ್ನೋ ವಿರುದ್ಧದ ಫೈಟ್ ಮುಗಿಸಿ ಈಗ ಮುಖಾಮುಖಿ ಆಗ್ತಿರುವಂಥದ್ದು. ಸೂಪರ್ ಸಂಡೆಯ ರಣರೋಚಕ ಪಂದ್ಯದಲ್ಲಿ ಗೆಲ್ಲೋದು ಯಾರು? ಹೇಗಿದೆ ಸ್ಟ್ರೆಂತ್ ಅಂಡ್ ವೀಕ್ನೆಸ್? ರಾಯ್ಪುರ ಕೋಟೆಯನ್ನು ಭೇದಿಸೋರು ಯಾರು? ಸೇಡು ತೀರಿಸಿಕೊಳ್ಳುತ್ತಾ ಮುಂಬೈ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. RCB ವರ್ಸಸ್ MI ಅಂದಾಗ್ಲೇ IPL ನಲ್ಲಿ ಮೋಸ್ಟ್ ಫ್ಯಾನ್ ಬೇಸ್ ಇಡುವಂತ ಟೀಮ್ಗಳಿವು. ಅಂದ್ರೆ ಹೆಚ್ಚಿನ ಅಭಿಮಾನಿಗಳು ಈ ಎರಡೂ ತಂಡಗಳಿಗೆ ಇದ್ದಾರೆ. ರೆಡ್ ಆರ್ಮಿಯಲ್ಲಿ ಕಿಂಗ್ ವಿರಾಟ್ ಕೊಹ್ಲಿ ಇದ್ರೆ ಅತ್ತ ಬ್ಲೂ ಆರ್ಮಿಯಲ್ಲಿ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಇದ್ದಾರೆ. ವಿ ಆರ್ ಬ್ರದರ್ಸ್ ಫ್ರಮ್ ಅನದರ್ ಮದರ್ಸ್ ಎನ್ನುವಂತ ಜೋಡಿ ಇವರದ್ದು. IPL ನಲ್ಲಿ ಈಗ ಮತ್ತೆ ಮುಖಾಮುಖಿಗೆ ರೆಡಿಯಾಗಿದ್ದಾರೆ. ಸೊ ಈ ಪಂದ್ಯದ ಗೆಲುವು ಎರಡೂ ತಂಡಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್. ಟಾಪ್ 1ಗೆ ಏರೋಕೆ RCB ಟಾರ್ಗೆಟ್ ಇಟ್ಟಿದ್ರೆ ಪ್ಲೇ ಆಫ್ ಆಸೆಯನ್ನು ಜೀವಂತವಾಗಿರಿಸಿಕೊಳ್ಳೋಕೆ ಮುಂಬೈ ಕಾಯ್ತಾ ಇದೆ. ಹೀಗಾಗಿ ಈ ಪಂದ್ಯಕ್ಕೆ ಎರಡೂ ತಂಡಗಳು ಹೇಗೆ ರೆಡಿಯಾಗಿವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಪ್ಲೇ ಆಫ್ ರೇಸ್ನಲ್ಲಿ ಮುಂಚೂಣಿಯಲ್ಲಿರುವಂಥ ಬೆಂಗಳೂರು ತಂಡ. ಇಲ್ಲಿ ಟಾಪ್ ಅಂಡ್ ಬಾಟಮ್ ಟೀಮ್ಸ್ ಅಂತಾನೆ ಹೇಳ್ಬೋದು. ಇಲ್ಲಿ ಬೆಂಗಳೂರು ತಂಡ ಈ ಸೀಸನ್ನಲ್ಲಿ ಆರಂಭದಿಂದಲೂ ಕೂಡ ಟಾಪ್ನಲ್ಲೇ ಕಂಟಿನ್ಯೂ ಆಗ್ತಾ ಇರುವಂಥದ್ದು. ಸೊ ಈಗಾಗಲೇ 10 ಪಂದ್ಯಗಳನ್ನು ಮುಗಿಸಿ ಈಗ 11ನೇ ಪಂದ್ಯಕ್ಕೆ ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದಲ್ಲಿ ಆಡೋಕೆ ರೆಡಿ ಆಗಿರುವಂಥದ್ದು. ಸೊ ಇಲ್ಲಿ ಬೆಂಗಳೂರು ಪ್ಲೇ ಆಫ್ ರೇಸ್ನ ಟಫ್ ಕಾಂಪಿಟೇಟರ್ ಆಗಿರೋದ್ರಿಂದ ಈ ಪಂದ್ಯದ ಗೆಲುವು ಕೂಡ ತುಂಬಾ ಮುಖ್ಯ ಆಗುತ್ತೆ. ಬಟ್ ಮುಂಬೈ ತಂಡ ಆಲ್ಮೋಸ್ಟ್ ಪ್ಲೇ ಆಫ್ ರೇಸ್ನಿಂದ ದೂರನೇ ಉಳ್ಕೊಂಡಿದೆ. ಈ ಮ್ಯಾಚ್ ಗೆದ್ದರೂ ಕೂಡ ಅದು ಜೀವಂತ ಅಂತ ಹೇಳ್ಬೋದು. ಬಟ್ ಅವರು ಸೆಲೆಕ್ಷನ್ ಆಗೋದು ತುಂಬಾ ರೇರ್ ಅಥವಾ ಗ್ಯಾರಂಟಿ ಇಲ್ಲ. ಬ್ಯಾಟಿಂಗ್ ಮತ್ತು ಬೌಲಿಂಗ್ನಲ್ಲಿ ಈಗಾಗಲೇ ಅತ್ಯುತ್ತಮ ಪ್ರದರ್ಶನ ಬಂದಿರುವಂಥದ್ದು ಬೆಂಗಳೂರು ತಂಡದಿಂದ. ಬ್ಯಾಟಿಂಗ್ ಅಂತ ಬಂದಾಗ 240 ಹೊಡೆದಿದ್ದಾರೆ, 250 ಹೊಡೆದಿದ್ದಾರೆ. ಜೊತೆಗೆ ಬೌಲಿಂಗ್ ಅಂತ ಬಂದಾಗ ಡೆಲ್ಲಿ ತಂಡವನ್ನು 75 ರನ್ಗಳಿಗೆ ಆಲ್ಔಟ್ ಮಾಡಿದ್ದಾರೆ. ಹೀಗಾಗಿ ಬೌಲಿಂಗ್ ಹಾಗೆ ಬ್ಯಾಟಿಂಗ್ ಎರಡೂ ಕೂಡ ಸ್ಟ್ರಾಂಗ್ ಇದೆ. ಹೌದು, ಕೆಲ ಪಂದ್ಯಗಳಲ್ಲಿ ಕೈ ಕೊಟ್ಟಿದೆ, ಬಟ್ ಅದನ್ನು ಮತ್ತೆ ವಾಪಸ್ ಕಮ್ ಬ್ಯಾಕ್ ಮಾಡಿರೋದ್ರಿಂದ ಬ್ಯಾಟಿಂಗ್ ಅಂತ ಬಂದಾಗ ಹಾಗೆ ಬೌಲಿಂಗ್ ಅಂತ ಬಂದಾಗ ಬೆಂಗಳೂರು ಸ್ಟ್ರಾಂಗ್ ಟೀಮ್. ಸೊ ಯಾವುದೇ ಮ್ಯಾಚ್ ಅಥವಾ ಯಾವುದೇ ಟೈಮಲ್ಲೂ ಕೂಡ ಕಮ್ ಬ್ಯಾಕ್ ಮಾಡಿ ಅದನ್ನು ಪ್ರೂವ್ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ RCB ಕಡೆಯಿಂದ ಅದ್ಭುತ ಪ್ರದರ್ಶನವನ್ನು ನಿರೀಕ್ಷೆ ಮಾಡಬಹುದು. ಆ್ಯಂಡ್ ಕೆಲ ಪಂದ್ಯಗಳನ್ನು ಸೋತಿದ್ರು ಕೂಡ ಮುಂದಿನ ಪಂದ್ಯಗಳಲ್ಲಿ ಗೆದ್ದು ಕಮ್ ಬ್ಯಾಕ್ ಮಾಡಿರುವಂಥದ್ದು. RCB ಪಂದ್ಯಗಳನ್ನು ಸೋತಿದೆ ಹೌದು, ಬಟ್ ಸತತವಾಗಿ ಅಥವಾ ಏನು ರಿಕವರ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಥರ ಏನು ಸೋತಿಲ್ಲ. ಸೊ ಒಂದು ಮ್ಯಾಚ್ ಗೆದ್ದರೂ ಕೂಡ ಒಂದು ಮ್ಯಾಚ್ ರಿಕವರ್ ಆಗ್ತಾರೆ, ಸೋಲ್ತಾರೆ, ಗೆಲ್ತಾರೆ, ಬರ್ತಾರೆ. ಸೊ ಎಲ್ಲೂ ಕೂಡ ಅಲ್ಲಿ ಎಡವಿದ್ರು ಕೂಡ ಮತ್ತೆ ಮೇಲೆದ್ದು ಬಂದಿರುವಂಥದ್ದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸೊ ಇದು RCBಯ ಮೇನ್ ಪ್ಲಸ್ ಪಾಯಿಂಟ್ ಆಗುತ್ತೆ. ಇನ್ನು 2026ರ ಸೀಸನ್ನಲ್ಲೂ ಕೂಡ ಟ್ರೋಫಿ ಗೆಲುವಿನ ರೇಸ್ನಲ್ಲಿ ಟಫ್ ಫೈಟ್ ಅನ್ನು ಕೊಡ್ತಾ ಇರುವಂಥದ್ದು ಬೆಂಗಳೂರು ತಂಡ. ಸೊ ಆಲ್ಮೋಸ್ಟ್ ಟಾಪ್ 4ನಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಬಂದಿರುವಂಥದ್ದು ಈ ಸೀಸನ್ನಲ್ಲಿ ಬೆಂಗಳೂರು ತಂಡ. ಹೀಗಾಗಿ 2026ರ ಸೀಸನ್ನಲ್ಲೂ ಕೂಡ ಟ್ರೋಫಿ ಗೆಲುವಿನ ಫೇವರೆಟ್ ಟೀಮ್ ಆಗಿ ಕಾಣ್ತಾ ಇದೆ. ಲಾಸ್ಟ್ ಸೀಸನ್ನಲ್ಲಿ ಚಾಂಪಿಯನ್ ಪಟ್ಟಕ್ಕೇರಿದ ಬೆಂಗಳೂರು ತಂಡ ಈ ಸಲ ಡಿಫೆಂಡಿಂಗ್ ಮಾಡಿಕೊಳ್ಳುವಲ್ಲಿ ಮತ್ತೆ ಯಶಸ್ವಿಯಾಗುವಂಥ ಎಲ್ಲ ಕ್ವಾಲಿಟೀಸ್, ಪರ್ಫಾರ್ಮೆನ್ಸ್ ಎಲ್ಲವೂ ಕೂಡ ಇರೋದ್ರಿಂದ ಈ ಸೀಸನ್ನಲ್ಲಿ ಬೆಂಗಳೂರು ಟಫ್ ಫೈಟ್ ಕೊಡುವಂಥ ಟೀಮ್ ಆಗಿರುವಂಥದ್ದು. ಹೀಗಾಗಿ ಈ ಮ್ಯಾಚ್ ಕೂಡ ಬೆಂಗಳೂರು ತಂಡವೇ ಗೆಲ್ಲುವಂಥ ಫೇವರೆಟ್ ಟೀಮ್ ಆಗಿರುತ್ತೆ. ಇನ್ನು ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿಯಲ್ಲಿ ಸಾಕಷ್ಟು ಸ್ಟ್ರಗಲ್ ಅನ್ನು ಪಡ್ತಾ ಇರುವಂಥ ಮುಂಬೈ ಇಂಡಿಯನ್ಸ್. IPL ಇತಿಹಾಸದಲ್ಲಿ 5 ಬಾರಿ ಚಾಂಪಿಯನ್ ಪಟ್ಟಕ್ಕೇರಿದಂಥ ಮೊದಲ ತಂಡ ಎನಿಸಿಕೊಂಡಿರುವಂಥ ಮುಂಬೈ ಇಂಡಿಯನ್ಸ್ ತಂಡ ಈ ಸೀಸನ್ನಲ್ಲಿ ಅಷ್ಟೊಂದು ಇಂಪ್ಯಾಕ್ಟ್ ಅನ್ನು ಮಾಡಿಲ್ಲ. ಯಾಕಂತಂದ್ರೆ ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿಯಲ್ಲಿ ಸಾಕಷ್ಟು ಸ್ಟ್ರಗಲ್ಸ್ ಕಾಣಿಸ್ತಾ ಇದೆ. ಬ್ಯಾಟಿಂಗ್ ಅಥವಾ ಬೌಲಿಂಗ್ ಹೀಗೆ ಅದರಲ್ಲೂ ವರ್ಲ್ಡ್ ಕ್ಲಾಸ್ ಪ್ಲೇಯರ್ಗಳಿದ್ರು ಕೂಡ ಅವರಿಂದ ನಿರೀಕ್ಷಿತ ಪ್ರದರ್ಶನ ಬಂದಿಲ್ಲ. ಒಂದು ಕಡೆ ಜಸ್ಪ್ರೀತ್ ಬುಮ್ರಾ ಈ ಸಲ ಏನು ವಿಕೆಟ್ಗಳ ಬರವನ್ನು ಎದುರಿಸ್ತಾ ಇದ್ದಾರೆ. ಜೊತೆಗೆ ಯಾರ್ಕರ್ ಇರ್ಬೋದು ಅಥವಾ ವೈಡ್ ಬಾಲ್ ಇರ್ಬೋದು ಅಥವಾ ನೋ ಬಾಲ್ ಇರ್ಬೋದು, ಹೀಗೆ ಬೇಡದ ವಿಚಾರಗಳಿಂದಲೇ ಸುದ್ದಿ ಮಾಡ್ತಿರುವಂಥದ್ದು. ಇನ್ನು T20 ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಕಡೆಯಿಂದಲೂ ಕೂಡ ಬಿಗ್ ಸ್ಕೋರ್ ಬಂದಿಲ್ಲ. ಜೊತೆಗೆ ತಿಲಕ್ ವರ್ಮಾ ಕೂಡ ಒಂದು ಶತಕ ಬಿಟ್ಟರೆ ಬೇರೆ ಬೇರೆ ಪಂದ್ಯಗಳಲ್ಲಿ ಅಷ್ಟೇನು ಸದ್ದು ಮಾಡಿಲ್ಲ. ಸೊ ಹೀಗಾಗಿ ಬಿಗ್ ಪ್ಲೇಯರ್ಗಳ ಇಲ್ಲಿ ತಂಡಕ್ಕೆ ಹೊರೆಯಾಗಿರುವಂಥದ್ದು. ಇನ್ನು ಪಾಂಡ್ಯ ಕೂಡ ಬ್ಯಾಟಿಂಗ್ ಅಥವಾ ಬೌಲಿಂಗ್ ಅಂತ ಬಂದಾಗಲೂ ಕೂಡ ಅವ್ರ ಕಡೆಯಿಂದಲೂ ಕೂಡ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಇದುವರೆಗೆ ಬಂದಿಲ್ಲ. ಹೀಗಾಗಿ ಮುಂಬೈನಲ್ಲಿ ಸಾಕಷ್ಟು ಸ್ಟಾರ್ ಆಟಗಾರರಿದ್ರೂ ಕೂಡ ಸ್ಟ್ರಗಲ್ ಕಾಣ್ತಾ ಇದೆ. ಇನ್ನು 10 ಪಂದ್ಯಗಳ ಪೈಕಿ 3ರಲ್ಲಿ ಮಾತ್ರವೇ ಗೆದ್ದು ಪ್ಲೇ ಆಫ್ ಹಾದಿಯನ್ನು ಕಠಿಣ ಮಾಡಿಕೊಂಡಿರುವಂಥ MI ತಂಡ. ಸೊ 10 ಪಂದ್ಯಗಳನ್ನು ಆಡಿ ಮುಗಿಸಿದೆ, 3ರಲ್ಲಿ ಮಾತ್ರ ಗೆದ್ದು 6 ಅಂಕಗಳನ್ನು ಮುಂಬೈ ತಂಡ ಪಡೆದಿರುವಂಥದ್ದು. ಸೊ ಉಳಿದ 4 ಪಂದ್ಯಗಳಲ್ಲಿ 4 ಕೂಡ ಗೆಲ್ತಾರೆ ಅಂದರೂ ಕೂಡ ಟೋಟಲ್ ಆಗಿ 14 ಅಂಕ ಅಷ್ಟೇ ಆಗುತ್ತೆ. ಜೊತೆಗೆ ಪ್ಲೇ ಆಫ್ ಹಾದಿ ತುಂಬಾ ಕಠಿಣ ಇದೆ. ಸೊ ಆಗಬೇಕು ಅಂತಂದ್ರೆ ಇಲ್ಲಿ ಪವಾಡನೆ ನಡೆದು ಪ್ಲೇ ಆಫ್ಗೆ ಸೆಲೆಕ್ಟ್ ಆಗಬೇಕು ಅಷ್ಟೇ.
ಅಂಡ್ ಮುಂಬೈ ತಂಡಕ್ಕೆ ಇರುವಂತ ಮೇನ್ ಚಾಲೆಂಜ್ ಇಲ್ಲಿ ಏನಂತಂದ್ರೆ ಬೆಂಗಳೂರು ವಿರುದ್ಧ ಗೆದ್ರೆ ಮಾತ್ರವೇ ಮುಂಬೈ ಪ್ಲೇ ಆಫ್ ರೇಸ್ ನಲ್ಲಿ ಇರುತ್ತೆ, ಜೀವಂತವಾಗಿರುತ್ತೆ. ಸೊ ಏನೋ ಒಂದು ಮ್ಯಾಜಿಕ್ ಆಗುತ್ತೆ, ನಾವು ಈ ಸಲ ಪ್ಲೇ ಆಫ್ ಆಡ್ತೀವಿ ಅಂತೇಳಿ ಸೊ ಜಸ್ಟ್ ಸಣ್ಣ ಹೋಪ್ಸ್ ಅನ್ನ ಇಟ್ಕೊಳ್ಬೇಕು ಅಂತಂದ್ರೆ ಬೆಂಗಳೂರು ವಿರುದ್ಧದ ಪಂದ್ಯವನ್ನ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಇದೆ. ಮಸ್ಟ್ ವಿನ್ ಮ್ಯಾಚ್ ಅಥವಾ ಡೂ ಆರ್ ಡೈ ಅಂತಾರಲ್ಲ ಹಾಗೆ. ಸೊ ಮುಂಬೈ ತಂಡ ಈ ಪಂದ್ಯವನ್ನ ಗೆದ್ರೆ ಮಾತ್ರವೇ ಅವ್ರು ಇರ್ತಾರೆ, ಇಲ್ಲ ಅಂತಂದ್ರೆ ಮುಂದಿನ ಪಂದ್ಯಗಳಲ್ಲಿ ಓಕೆ ಲೀಗ್ ಹಂತದಲ್ಲಿ ಶೆಡ್ಯೂಲ್ ಆಗಿದೆಯಲ್ಲ, ಜೊತೆಗೆ ಪೊಸಿಷನ್ ಚೇಂಜ್ ಮಾಡ್ಕೊಳ್ಳೋಕೆ ಅಥವಾ ಮಿಡಲ್ ಆರ್ಡರ್ನಲ್ಲಿ ಲೀಗನ್ನು ಮುಗಿಸೋಕಷ್ಟೇ ಮುಂದಿನ ಪಂದ್ಯಗಳನ್ನು ಆಡಬೇಕಾಗುತ್ತೆ. ಹೀಗಾಗಿ ಈ ಮ್ಯಾಚ್ ಬೆಂಗಳೂರು ತಂಡಕ್ಕಿಂತ ಮುಂಬೈ ತಂಡಕ್ಕೆ ತುಂಬಾನೇ ಕ್ರೂಷಿಯಲ್ ಆಗುತ್ತೆ. ಹಾಗೆ ಇನ್ನು ಎಂಐ ತಂಡದಲ್ಲಿ ಸ್ಟಾರ್ ಆಟಗಾರರ ದಂಡೆ ಇದ್ರೂ ಕೂಡ ನಿರೀಕ್ಷಿತ ಪ್ರದರ್ಶನ ಬಂದಿಲ್ಲ. ಇಲ್ಲಿ ಟೀಮ್ ಇಂಡಿಯಾದ ಅರ್ಧಕ್ಕರ್ಧ ಪ್ಲೇಯರ್ಗಳು ಇಲ್ಲಿ ಎಂಐನಲ್ಲೇ ಇದ್ದಾರೆ. ಸೊ ಸ್ಟಾರ್ ಪ್ಲೇಯರ್ಗಳಿದ್ದಾರೆ, ನಾಯಕರಿದ್ದಾರೆ, ಬಟ್ ನಿರೀಕ್ಷಿತ ಪ್ರದರ್ಶನ ಬಂದಿಲ್ಲ. ಸೊ ಇದೇ ಮುಂಬೈ ತಂಡದ ಸೋಲಿಗೆ ಅಥವಾ ಸ್ಟ್ರಗಲ್ಗೆ ಕಾರಣ ಆಗಿರುವಂಥದ್ದು. ಬೆಂಗಳೂರು ಪಂದ್ಯವನ್ನು ಮಿಸ್ ಮಾಡಿಕೊಳ್ತಾರ ಹಾರ್ದಿಕ್ ಪಾಂಡ್ಯ. 2024ರಿಂದ ಮುಂಬೈ ಇಂಡಿಯನ್ಸ್ ತಂಡವನ್ನ ಕ್ಯಾಪ್ಟನ್ ಆಗಿ ಲೀಡ್ ಮಾಡ್ತಾ ಇರುವಂತಹ ಹಾರ್ದಿಕ್ ಪಾಂಡ್ಯ ಸೊ ಕಳೆದ ಪಂದ್ಯದಲ್ಲಿ ಲಕ್ನೋ ವಿರುದ್ಧದ ಮ್ಯಾಚ್ ಅಲ್ಲಿ ಆಡಿರಲಿಲ್ಲ. ಸ್ಟ್ಯಾಂಡಿಂಗ್ ಕ್ಯಾಪ್ಟನ್ ಆಗಿ ಸೂರ್ಯಕುಮಾರ್ ಯಾದವ್ ಅಲ್ಲಿ ಕ್ಯಾಪ್ಟನ್ಸಿನ ಅಥವಾ ಜವಾಬ್ದಾರಿನ ವಹಿಸಿಕೊಂಡಿದ್ರು. ಬಟ್ ಈ ಮ್ಯಾಚ್ ಅಲ್ಲೂ ಕೂಡ ಹಾರ್ದಿಕ್ ಪಾಂಡ್ಯ ಮಿಸ್ ಮಾಡ್ಕೊಳ್ತಾರ, RCB ವಿರುದ್ಧ ಆಡಲ್ವಾ ಎನ್ನುವಂತ ಡೌಟ್ಸ್ ಇದೆ. ಯಾಕಂದ್ರೆ ಅವರು ಇಂಜುರಿಯಿಂದಾಗಿ ಓದಾಡ್ತಿದ್ದಾರೆ. ಸ್ವಲ್ಪ ಇಂಜುರಿ ಇರೋದ್ರಿಂದ ರಿಕವರ್ ಆಗಿದ್ದಾರಾ ಇಲ್ವಾ ಅನ್ನೋಂಥದ್ದು ಇದುವರೆಗೂ ಕನ್ಫರ್ಮ್ ಆಗಿಲ್ಲ. ಅಂಡ್ ಈಗಾಗಲೇ ಏಪ್ರಿಲ್ 12ರಂದು ವಾಂಖೇಡೆಯಲ್ಲಿ ಗೆದ್ದು ಬೇಗಿರುವಂತ RCB ಈ ಸೀಸನ್ ಅಲ್ಲೇ ಫಸ್ಟ್ ಹಾಫ್ ನಲ್ಲಿ ಏಪ್ರಿಲ್ 12ರಂದು ವಾಂಖೇಡೆ ಸ್ಟೇಡಿಯಂನಲ್ಲಿ ಬೆಂಗಳೂರು ಹಾಗೆ ಮುಂಬೈ ತಂಡಗಳು ಮುಖಾಮುಖಿ ಆಗಿದ್ವು. ಈ ಮ್ಯಾಚ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿದಂತ ಬೆಂಗಳೂರು ತಂಡ ಸಾಲಿಡ್ ಬ್ಯಾಟಿಂಗ್ ಪ್ರದರ್ಶನ ನೀಡಿತ್ತು. 240 ರನ್ಗಳನ್ನ ಕಲೆ ಹಾಕಿದ್ದು. ಸೊ ಈ ಟಾರ್ಗೆಟ್ ಅನ್ನ ಬೆನ್ನಟ್ಟಿದಂತ ಮುಂಬೈ 222 ರನ್ಗಳಿಗೆ ಅಷ್ಟೇ ಅವರನ್ನ ಗಳಿಸೋಕೆ ಸಾಧ್ಯವಾಗಿದ್ದು, ಆನಂತರ ಸೋಲನ್ನ ಕಂಡಿದ್ರು. ಹೀಗೆ ಬೆಂಗಳೂರು ತಂಡ ಈ ಸೀಸನ್ ನಲ್ಲಿ ಮುಂಬೈಗಿಂತ ಸೂಪರ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ಆದ್ರೆ ಮುಂಬೈ ತಂಡದಲ್ಲಿ ಸ್ಟಾರ್ ಆಟಗಾರರ ದಂಡೆ ಇದ್ರೂ ಕೂಡ ರಿಸಲ್ಟ್ ಮಾತ್ರ ಉಲ್ಟಾ ಹೊಡಿತಿದೆ. ಹೀಗಾಗಿ ಪ್ಲೇ ಆಫ್ ರೇಸ್ ನಲ್ಲಿ ಉಳಿಬೇಕು ಅಂದ್ರೆ ಮಸ್ಟ್ ಅಂಡ್ ಶುಡ್ ಈ ಪಂದ್ಯವನ್ನ ಗೆಲ್ಲಲೇಬೇಕು. ಆದ್ರೆ ಬೆಂಗಳೂರು ತಂಡ ಅಷ್ಟು ಈಸಿಯಾಗಿ ಬಿಟ್ಕೊಡ್ತಾರ ಅಂದ್ರೆ ಚಾನ್ಸೇ ಇಲ್ಲ. ಲಾಸ್ಟ್ ಮ್ಯಾಚ್ ಅಲ್ಲೇ ಮುಂಬೈ ವಿರುದ್ಧ 240 ರನ್ಗಳನ್ನ ಹೊಡೆದಿದ್ರು. ಹೀಗಾಗಿ ಈ ಪಂದ್ಯದಲ್ಲೂ ಕೂಡ ಬೆಂಗಳೂರೇ ಗೆಲ್ಲುವಂತ ಫೇವರೆಟ್ ಟೀಮ್ ಆಗಿ ಕಾಣ್ತಾ ಇದೆ. ಹೀಗಿದ್ರೂ ಕೂಡ ಎರಡೂ ತಂಡಗಳಿಗೆ ಈಗ ಸ್ಟೇಡಿಯಂದೇ ಸ್ವಲ್ಪ ಟೆನ್ಷನ್ ಇದೆ. ರಾಯ್ಪುರದಲ್ಲಿ 13 ವರ್ಷಗಳ ಬಳಿಕ IPL ಪಂದ್ಯ. ಈ ಸಲ IPLಗೂ ಮುನ್ನ ರಾಯ್ಪುರ ಮೈದಾನವನ್ನ ಹೋಮ್ ಗ್ರೌಂಡ್ ಅಂತ ಬೆಂಗಳೂರು ತಂಡ ಘೋಷಣೆ ಮಾಡಿದ್ರಿಂದ ಇಲ್ಲಿ 2 ಪಂದ್ಯಗಳನ್ನ ಆಡಿಸ್ತಾ ಇದ್ದಾರೆ. ಸದ್ಯ ಈ ಸೀಸನ್ ಅಲ್ಲಿ ರಾಯ್ಪುರದಲ್ಲಿ ನಡೆಯಲಿರುವಂತಹ ಮೊದಲ ಪಂದ್ಯ ಇದು. 65,000 ಪ್ರೇಕ್ಷಕರ ಸಾಮರ್ಥ್ಯವಿರುವಂತಹ ಈ ಸ್ಟೇಡಿಯಂ ಭಾರತದ 2ನೇ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ. ಮೇ 10ರಂದು ಮುಂಬೈ ವಿರುದ್ಧ ಹಾಗೆ ಮೇ 13ರಂದು KKR ವಿರುದ್ಧದ ಪಂದ್ಯಗಳು ಅಂದ್ರೆ ಈ ಸೀಸನ್ನ 2 ಪಂದ್ಯಗಳು ಇಲ್ಲಿ ನಡೆಯುತ್ತೆ. ಬ್ಯಾಕ್ ಟು ಬ್ಯಾಕ್ ಇದೇ ಮೈದಾನದಲ್ಲಿ RCB ಪಂದ್ಯಗಳನ್ನು ಆಡುತ್ತೆ. ಆದ್ರೆ ರಾಯ್ಪುರದ ಶಹೀದ್ ವೀರ್ ನಾರಾಯಣ್ ಸಿಂಗ್ ಮೈದಾನ RCBಗೆ ಹಾಗೆ ಮುಂಬೈಗೂ ಕೂಡ ಸವಾಲಾಗಬಹುದು. ಯಾಕಂದ್ರೆ ರಾಯ್ಪುರ ಪಿಚ್ RCBಗೂ ಹೊಸದು. ರಾಯ್ಪುರದಲ್ಲಿ ಕೊನೆಯ ಬಾರಿಗೆ 2013ರಲ್ಲಿ IPL ಪಂದ್ಯ ನಡೆದಿದ್ದು. ಸೊ ಕಳೆದ 13 ವರ್ಷಗಳಿಂದ ಇಲ್ಲಿ ಮ್ಯಾಚ್ ಆಗಿಲ್ಲ IPLದು. ಡೆಲ್ಲಿ ಕ್ಯಾಪಿಟಲ್ಸ್ ಕೋಲ್ಕತಾ ನೈಟ್ ರೈಡರ್ಸ್ ತಂಡವನ್ನ ಅಲ್ಲಿ ಫೇಸ್ ಮಾಡಿತ್ತು. ಅಂದಿನಿಂದ ಮತ್ತೆ ಇಲ್ಲಿ IPL ಮ್ಯಾಚ್ ಅನ್ನ ಆಡಿಸಿಲ್ಲ. ಹೀಗಾಗಿ ಎರಡೂ ತಂಡಗಳ ಆಟಗಾರರಿಗೆ ಈ ಪಿಚ್ ಚಾಲೆಂಜಿಂಗ್ ಆಗಿರುತ್ತೆ. ಸೊ ಅಂತಿಮವಾಗಿ ನಿಮ್ಮ ಪ್ರಕಾರ ಮುಂಬೈ ಹಾಗೆ ಬೆಂಗಳೂರು ನಡುವಿನ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.